ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ನಾನಿವತ್ತು ನಿಮಗೊಂದು ಉತ್ತರ ಭಾರತದ ಒಂದು ಫೇಮಸ್ ಕರಿ ರೆಸಿಪಿನ ತೊಗೊಂಬಂದಿದ್ದೀನಿ. ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ, ಮಲೈ ಕೋಫ್ತಾ ಅಂತ. ಎಲ್ಲರೂ ಇಷ್ಟಪಟ್ಟು ಇದನ್ನು ತಿಂತಾರೆ. ಇದು ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ. ಇದನ್ನು ಹೇಗೆ ಮಾಡೋದು, ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ನಾನು ಒಂದೆರಡು ಆಲೂಗಡ್ಡೆನ ತುರಿದು ಹಾಕಿದ್ದೀನಿ, ಒಂದು ಅರ್ಧ ಕಪ್ಪು ಪನೀರ್ ತುರಿದಿದ್ದು ಹಾಕಿದ್ದೀನಿ. ಹಾಕ್ಬಿಟ್ಟು ಇದಕ್ಕೆ ನಾನು ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದು ಹಾಕಿದ್ದೀನಿ, ಒಂದು ಸ್ಪೂನಷ್ಟು. ಆಮೇಲೆ ಹಸಿಮೆಣ್ಸಿಕಾಯಿ ಹಾಕೋಣ ಅಂತ, ನಿಮಗೆ ಬೇಕಿದ್ರೆ ಹಾಕ್ಕೊಳ್ಳಿ, ಏನು ಖಾರ ಜಾಸ್ತಿ ಅನ್ಸಲ್ಲ, ಒಂದು ಅಥವಾ ಎರಡು ಹಾಕೊಂಡ್ರೆ. ಈಗ ಗೋಡಂಬಿ ಮತ್ತು ಆಮೇಲೆ ದ್ರಾಕ್ಷಿನ ಒಂದು ಸ್ವಲ್ಪ ಹಾಕೊಂಡಿದ್ದೀನಿ, ಸಣ್ಣದಾಗಿ ಮುರಿದ್ಬಿಟ್ಟು ಹಾಕಿದ್ದೀನಿ. 2 ಸ್ಪೂನಷ್ಟು ಮೈದಾ ಹಾಕಿದ್ದೀನಿ, ದೊಡ್ಡ ಸ್ಪೂನಷ್ಟು. ರುಚಿಗೆ ತಕ್ಕಷ್ಟು ಒಂಚೂರು ಉಪ್ಪು ಹಾಕ್ಕೊಳ್ಳಿ. ಇದಾದ ನಂತರ ಒಂದು ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಳ್ಳೋಣ ಅಂತ, ಸ್ವಲ್ಪ ಫ್ಲೇವರ್ ಏನಾದರೂ ಇರಬೇಕಲ್ಲ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೆಲವರು ಶುಂಠಿ ಎಲ್ಲ ಹಾಕೋತಾರೆ, ನಾನು ಹೆಂಗೂ ಅದು ಇದ್ರೊಳಗೆ ಹಾಕ್ತೀವಲ್ಲ ಅಂತ ಹೇಳ್ಬಿಟ್ಟು ಕರಿಯಲ್ಲಿ ಹಾಕಿಲ್ಲ. ನೋಡಿ, ಈ ಥರ ಕಲಿಸ್ಕೊಂಡಿದ್ದು ರೆಡಿಯಾಗಿದೆ. ಈಗ ಇದನ್ನು ಕೈಗೆ ಒಂಚೂರು ನಾನು ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ಥರ ಬಾಲ್ಸ್ ಮಾಡ್ತಾ ಇದ್ದೀನಿ. ಇದು ಬಾಲ್ಸ್ ತುಂಬ ಲೈಟಾಗಿರುತ್ತೆ ಇದು, ಅದರಿಂದ ಇದನ್ನು ಫ್ರೈ ಮಾಡಬೇಕಾದ್ರೆ ನೀವು ಕೇರ್ಫುಲ್ಲಾಗಿ ಫ್ರೈ ಮಾಡಬೇಕು, ಇಲ್ಲದ್ರೆ ಒಡೆದು ಹೋಗ್ಬಿಡುತ್ತೆ. ಈ ಥರ ಚೆನ್ನಾಗಿ ಇದೇನು ಪ್ರಮಾಣ ಹೇಳಿದ್ದೀನಿ ಇದು ಕರೆಕ್ಟಾಗಿ ಯೂಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಇದು ಒಂದ್ಸಲ ಟ್ರೈ ಮಾಡಬೇಕು. ನೋಡಿದ್ರೆ ಈ ಥರ ಇದು ರೆಡಿಯಾಗಿದೆಯಲ್ಲ, ಈ ಬಾಲ್ಸ್ ಎಲ್ಲ ರೆಡಿಯಾಗಿದೆ. ಇದನ್ನು ನಾನಿವಾಗ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊತೀನಿ. ಭಾಳ ಹೈ ಫ್ಲೇಮಲ್ಲಿ ಫ್ರೈ ಮಾಡಿದ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಆಗಲ್ಲ, ಅದರಿಂದ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ನಾನು ಪೂರ್ತಿ ಎಲ್ಲರೂ ಇದನ್ನು ಮಾಡ್ಕೋತಾರೆ, ಅಂದರೆ ಭಾಳಷ್ಟು ಆಯಿಲ್ ಹಾಕ್ಬಿಟ್ಟು ಮಾಡ್ತಾರೆ ಡೀಪ್ ಫ್ರೈ. ನಾನು ಇದನ್ನು ಬರೀ ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಇದನ್ನು ನಿಧಾನಕ್ಕೆ ತಿರುವು ಹಾಕಬೇಕು, ಇಲ್ಲ ಅಂದರೆ ಹೇಳಿದ್ನಲ್ಲ ತುಂಬ ಡೆಲಿಕೇಟಾಗಿರುತ್ತೆ, ಇದೆಲ್ಲ ಒಡೆದು ಹೋಗೋ ಚಾನ್ಸ್ ಇರುತ್ತೆ. ನೋಡಿ, ಇಷ್ಟು ಚೆನ್ನಾಗಿ ಕಲರ್ ಬಂದಿದೆ. ನೋಡಿ, ಈಗ ರೆಡಿಯಾಗಿದೆ ಕೋಫ್ತಾಗಳು. ಅದಕ್ಕೆ ನಾನು ಕರಿ ಮಾಡ್ಕೋಬೇಕಲ್ಲ, ಇದಕ್ಕೆ 1-2 ಸ್ಪೂನು ತುಪ್ಪ ಹಾಕ್ಕೊಂಡು 1 ದೊಡ್ಡ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಬರೀ ತುಪ್ಪ ಹಾಕ್ಕೊಂಡ್ರೆ ಸುಟ್ಟು ಹೋಗ್ಬಿಡುತ್ತೆ ಅಂತ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈಗ ನಾವು ಮಸಾಲೆನ ಹಾಕ್ಕೊಳ್ಳೋಣಂತೆ. 1-2 ಇದನ್ನು ಹಾಕ್ಕೊಂಡಿದ್ದೀನಿ, ಬೇ ಲೀಫ್ ಹಾಕ್ಕೊಂಡಿದ್ದೀನಿ. ಇದಾದ ನಂತರ ಏಲಕ್ಕಿ, ಆಮೇಲೆ ಲವಂಗ, ಮತ್ತು ಆಮೇಲೆ ಚಕ್ಕೆ ಒಂದು ಇಂಚಿನಷ್ಟು ಹಾಕ್ಕೊಂಡಿದ್ದೀನಿ. ನೋಡಿದ್ರೆ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಒಂದು 10 ಸೆಕೆಂಡ್ನಷ್ಟು ಹುರ್ಕೊಂಡು, ಅದಾದ ನಂತರ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದು ನಾನು ಸಣ್ಣದಾಗಿ ಹೆಚ್ಚಬೇಕು ಅಂತ ಹಾಗೇನಿಲ್ಲ, ನಾನು ಸಣ್ಣದಾಗಿ ಹೆಚ್ಚಿದ್ದಿತ್ತು ಅಂತ ಹಾಕ್ತಾ ಇದ್ದೀನಿ. ಇದು ನಾನು ಒಂದು ದೊಡ್ಡ ಈರುಳ್ಳಿನ ಹಾಕಿದ್ದೀನಿ ಸಣ್ಣದಾಗಿ ಹೆಚ್ಚಿಬಿಟ್ಟು, ಇಲ್ಲ ಅಂದರೆ ಮೀಡಿಯಮ್ ಸೈಜ್ ಹೆಚ್ಚಿದ್ರೂ ಬರುತ್ತೆ, ಯಾಕಂದರೆ ಹಿಂಗಿದ್ರೂ ನಾವು ಮಿಕ್ಸರ್ಗೆ ಹಾಕ್ತೀವಿ, ಅದರಿಂದ ದಪ್ಪನಾಗಿ ಹೆಚ್ಚಿದ್ರೂ ನಡೆಯುತ್ತೆ. ಈಗ ನಾನು ಇದಕ್ಕೆ 1 ದೊಡ್ಡ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ, ಆಮೇಲೆ ಖಾರ ಪುಡಿ, ಆಮೇಲೆ ಅರಿಶಿನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಈ ಥರ ಹಾಕ್ಕೊಂಡಿದ್ದೀನಿ. ನೋಡಿ, ಫ್ರೆಶ್ ಆಗಿರೋದು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಪೇಸ್ಟ್ ಹಾಕೋದಕ್ಕಿಂತ. ನಿಮ್ಮ ಹತ್ರ ಇಲ್ಲ ಅಂದರೆ ಪೇಸ್ಟ್ನೂ ಹಾಕೋಬೋದು, ಏನು ಪರವಾಗಿಲ್ಲ. ಈ ಥರ ಚೆನ್ನಾಗಿ ನೋಡಿ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕಷ್ಟೇ, ಅದೇನು ಭಾಳ ಹೊತ್ತು ಬೇಯೋದು ಬೇಡ. ಇದಾದ ನಂತರ ನಾನು 1-2 ಟೊಮಾಟೋನ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಮೀಡಿಯಮ್ ಸೈಜಿನ ಟೊಮೊಟೊ ತೊಗೊಂಡು ದೊಡ್ಡದಾಗಿ ಹೆಚ್ಕೊಂಡಿದ್ದು ನಡೆಯುತ್ತೆ. ಈಗ ಇದನ್ನು ಚೆನ್ನಾಗಿ ಸ್ವಲ್ಪ ಟೊಮೊಟೊ ಸಾಫ್ಟ್ ಆಗೋ ತನಕ ನೀವು ಬೇಯಿಸಬೇಕು. ಭಾಳ ಮುಷಿಯಾಗಿ ಆಗಬಾರ್ದು ಟೊಮೊಟೊ ಭಾಳ ಮುಷಿಯಾಗಿ ಮೆತ್ತಗಾಯಿತು ಅಂದರೆ ಏನಾಗುತ್ತೆ ಅಂದರೆ ಸ್ವೀಟಾಗಿ ಬಂದುಬಿಡುತ್ತೆ. ಆಲ್ರೆಡಿ ಇದ್ರೊಳಗೆ ಸ್ವೀಟ್ನೆಸ್ ಇರುತ್ತೆ, ಅದಕ್ಕೆ ನಾವು ಟೊಮೊಟೊನ ಭಾಳ ಬೇಯಿಸಿದರೆ ಇನ್ನೂ ಸ್ವಲ್ಪ ಸ್ವೀಟ್ ಆಗುತ್ತೆ. ಅದಕ್ಕೆ ನಾನು ಇದಕ್ಕೆ ಸ್ವಲ್ಪ ಕಾಜುನು ಹಾಕ್ಕೊಂಡಿದ್ದೀನಿ, 1-2 ಸ್ಪೂನಷ್ಟು. ನೋಡಿ, ಇದು ಸ್ವಲ್ಪ ತಣ್ಣಗಾಗೋ ತನಕ ವೇಟ್ ಮಾಡಿ ಮಿಕ್ಸರ್ಗೆ ಹಾಕ್ಕೊಳ್ಳಿ. ಅದಾದ ನಂತರ ಚೆನ್ನಾಗಿ ಇದನ್ನು ಬೇಕಾದರೆ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಇದು ನಿಮಗೆ ಹೋಟೆಲಲ್ಲಿ ಹೆಂಗೆ ಸಿಲ್ಕಿಯಾಗಿ ಆಗುತ್ತಲ್ಲ, ಆ ಥರ ಸಿಲ್ಕಿಯಾಗಿ ಆಗಬೇಕು ಅಂದರೆ ಈ ಥರ ನೀವು ಇದನ್ನು ಜರಡಿ ಮಾಡ್ಕೋಬೇಕಾಗತ್ತೆ. ಏನಾಗುತ್ತೆ ಅಂದರೆ ಈ ಟೊಮೊಟೊದಲ್ಲೆಲ್ಲ ಎಳೆಗಳೆಲ್ಲ ಇರುತ್ತೆ, ಅದೆಲ್ಲ ಹೊರಗೆ ಬಂದುಬಿಡುತ್ತೆ. ಅವಾಗ ಏನಾಗುತ್ತೆ, ಒಂದು ಟೆಕ್ಸ್ಚರ್ ಬರುತ್ತೆ, ಸಿಲ್ಕಿ ಟೆಕ್ಸ್ಚರ್ ಬರುತ್ತೆ. ನೋಡಿ, ಇದೆಲ್ಲ ಇರುತ್ತಲ್ಲ, ಇದೆಲ್ಲ ನಾವು ಎಷ್ಟು ಗ್ರೈಂಡ್ ಮಾಡಿದ್ರೂ ಸಹಿತ ಅದು ಉಳಿಯುತ್ತೆ. ಅದರಿಂದ ಇದನ್ನು ಚೆನ್ನಾಗಿ ನೀರು ಹಾಕ್ಕೊಂಡು ತಕ್ಕೊಂಡು ರೆಡಿ ಇಟ್ಕೊಳ್ಳಿ. ಇದು ಮತ್ತು ನಾನು 1 ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಈ ಥರ ಒಗ್ಗರಣೆ ಕೊಟ್ಕೊಳ್ಳೋಣ ಅಂತ. ಇದಕ್ಕೆ ಈಗ ನಾವು ಮಾಡ್ಕೊಂಡಿದ್ದನ್ನು ಚೆನ್ನಾಗೆಲ್ಲ ಇದು ಮಾಡ್ಕೊಳ್ಬೇಕು, ಫ್ರೈ ಮಾಡ್ಕೋಬೇಕು. ಈಗ ಸ್ವಲ್ಪ ನಾನೀಗ ಖಾರ ಪುಡಿ ಹಾಕಿದ್ದೀನಿ, ಯಾಕೆ ಅಂದರೆ ಸ್ವಲ್ಪ ಕಲರ್ ಚೆನ್ನಾಗಿ ಬರಲಿ ಅಂತ ಅಷ್ಟೇ, ಒಂದು ಅರ್ಧ ಸ್ಪೂನಷ್ಟು. ಆಮೇಲೆ ಇದು ಹಾಕಿ ಭಾಳ ತನಕ ಇದು ಮಾಡಬಾರ್ದು, ತಕ್ಷಣವೇ ನಾವು ಮಾಡ್ಕೊಂಡಿದ್ದೀವಲ್ಲ ಇದನ್ನು ಗ್ರೇವಿನ ಅದಕ್ಕೆ ಹಾಕ್ಕೋಬೇಕು. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಸುಟ್ಟುಬಿಡುತ್ತೆ, ಆಮೇಲೆ ಇದು ಪಲ್ಯ ಎಲ್ಲ ಕೆಟ್ಟು ಹೋಗ್ಬಿಡುತ್ತೆ. ಅದರಿಂದ ಇದನ್ನು ಇಮಿಡಿಯೇಟಾಗಿ ಹಾಕ್ಕೋಬೇಕು. ಈಗ ನಾನು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ನೀರು ನಿಮಗೆ ಎಷ್ಟು ಅನುಕೂಲಕ್ಕೆ ತಕ್ಕಂಗೆ, ಅಂದರೆ ನಿಮಗೆ ಗ್ರೇವಿ ಎಷ್ಟು ನೀರಾಗಿ ಬೇಕು ಅನ್ನೋದ್ರ ಮೇಲೆ ಡಿಸೈಡ್ ಮಾಡಬೇಕು. ಈ ಗ್ರೇವಿನ ಒಂಚೂರು ನೀರಾಗಿ ಇಟ್ಕೊಳ್ರಿ, ಅಂದರೆ ಚೆನ್ನಾಗಿರುತ್ತೆ. ನೋಡಿ, ಈಗ ಇದಕ್ಕೆ ನಾನು ಕಸೂರಿ ಮೇಥಿ ಹಾಕಿದ್ದೀನಿ, 1 ಸ್ಪೂನಷ್ಟು. ಉಪ್ಪು ಹಾಕಿದ್ದೀನಿ. ನೋಡು, ಇದನ್ನು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದಾದ ನಂತರ ಇದನ್ನು ಕುದಿಯಕ್ಕೆ ಬಿಡಬೇಕು. ನಾನು 1-2 ದೊಡ್ಡ ಸ್ಪೂನಷ್ಟು ಟೊಮೊಟೊ ಕೆಚಪ್ ಹಾಕ್ಕೊಂಡಿದ್ದೀನಿ.
ಇದು ಒಂಥರ ಟೇಸ್ಟ್ ಕೊಡುತ್ತೆ ಇದಕ್ಕೆ, ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು. ನಾನು ಹೇಳಿದ್ನಲ್ಲ ಇದನ್ನು ನೀರಾಗಿ ಇಟ್ಕೋಬೇಕು ಅಂತ. ಯಾಕೆ ಅಂತಂದರೆ ಇದು ನಾವು ಏನು ಹಾಕ್ತೀವಲ್ಲ ಮಲೈ ಕೋಫ್ತಾ, ಅದು ಬಾಲ್ಸ್ ಹಾಕ್ತೀವಲ್ಲ, ಆ ಬಾಲ್ಸ್ ಹಾಕಿದ ತಕ್ಷಣ ಏನಾಗುತ್ತೆ ಅಂದರೆ ನೀರನ್ನೆಲ್ಲ ಹೀರ್ಕೊಂಡ್ಬಿಡುತ್ತೆ. ಅದಕ್ಕೆ ಇದು ಗಟ್ಟಿಯಾಗಿಬಿಡುತ್ತೆ ಗ್ರೇವಿ. ಆಮೇಲೆ ಅದಕ್ಕೆ ಸ್ವಲ್ಪ ನೀರಾಗಿ ಇಟ್ಕೊಳ್ಳಿ, ಅಂದರೆ ನಿಮಗೆ ಲಾಸ್ಟಿಗೆ ಆ ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದೆ, ಎಲ್ಲ ಸೈಡಿಗೆಲ್ಲ ರಿಲೀಸ್ ಆಗ್ತಾ ಇದೆ ಆಯಿಲು. ಈಗ ನಾನು ಇದಕ್ಕೆ ಒಂದು 2 ಸ್ಪೂನ್ ಕ್ರೀಮ್ ಹಾಕ್ಕೊಂಡಿದ್ದೀನಿ. ನೀವು ಅಂದ್ಕೊಂಡಂಗೆ ಇದು ಮಲಾಯಿ ಕೋಫ್ತಾ ಅಂದರೆ ಮಲಾಯಿ ಅಂದರೆ ಕ್ರೀಮ್ ಅಂದರೆ ಬರೀ ಮಲಾಯಲ್ಲಿ ಮಾಡ್ತಾರೆ ಅಂತಂದರೆ ಅದು ಹಾಗಲ್ಲ. ಮಲಾಯಿ ಕೋಫ್ತಾ ಅಂದರೆ ಕೋಫ್ತಾ ಏನಿರುತ್ತಲ್ಲ ಅದು ತುಂಬ ಸಾಫ್ಟಾಗಿರುತ್ತೆ, ಮಲಾಯಿ ಥರ ಆಗಿರುತ್ತೆ. ಅದ್ರ ಸಲುವಾಗಿ ಆ ಹೆಸರನ್ನ ಮಲಾಯಿ ಕೋಫ್ತಾ ಅಂತ ಕೊಟ್ಟಿದ್ದಾರೆ ಹೊರತು ಇದಕ್ಕೆ ನಾವು ಭಾಳಷ್ಟು ಕ್ರೀಮ್ ಹಾಕ್ತೀವಿ ಅಂತಲ್ಲ. ನೋಡಿ ಈ ಥರ ಇದನ್ನು ಸರ್ವ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದು ಜಸ್ಟ್ ಬಿಫೋರ್ ಈಟಿಂಗ್ ನಾವು ಸರ್ವ್ ಮಾಡಬೇಕು, ಅಂದರೆ ಮೊದಲೇ ಮಾಡಿಟ್ಕೋಬಾರ್ದು. ನೋಡಿ ಎಷ್ಟು ಸಾಫ್ಟಾಗಿದೆ ಒಳಗಡೆ. ಈ ಥರ ಈ ರಬ್ಬರ್ ಥರ ಆಗಬಾರ್ದು. ರಬ್ಬರ್ ಥರ ಆದರೆ ಏನಾಗ್ಬಿಡುತ್ತೆ ಅಂದರೆ ಅದು ಪಲ್ಯ ತಿನ್ಬೇಕಾದ್ರೆ ರುಚಿ ಬರಲ್ಲ. ನೋಡಿ ಇದನ್ನು ಸರ್ವ್ ಮಾಡೋದು ತೋರಿಸ್ತಾ ಇದ್ದೀನಿ. ಅದನ್ನು ಇಟ್ಬಿಟ್ಟು ಅದ್ರ ಮೇಲೆ ಈ ಥರ ನಾನು ಮೇಲ್ಗಡೆ ಕರಿನ ಹಾಕ್ತಾಯಿದ್ದೀನಿ, ಈ ಗ್ರೇವಿನ. ಈಗ ನಾನು ಬೇಕಿದ್ರೆ ನೀವು ಈ ಥರ ಡೆಕೋರೇಟ್ ಬೇಕಿದ್ರೆ ಮಾಡ್ಕೋಬೋದು. ಸ್ವಲ್ಪ ಮಲಾಯಿ ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿನ ಈ ಥರ ಡೆಕೋರೇಟ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ, ಇದು ಸೇಮ್ ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ತಿಂದಂಗೆ ಆಗುತ್ತೆ. ಇದನ್ನು ಡೆಫಿನೆಟ್ಲಿ ನೀವು ಟ್ರೈ ಮಾಡಬೇಕಾಗಿರೋಂಥ ಒಂದು ಒಳ್ಳೆ ರೆಸಿಪಿ. ಮಾಡಿ ನೋಡಿ. ಆಮೇಲೆ ಇದು ಹೇಗಿದೆ ಅಂತ ನನಗೆ ತಿಳಿಸಿ ಹೇಳಿ, ಕಾಮೆಂಟ್ ಮಾಡಿ. ಆಮೇಲೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಇದು ಟೆಸ್ಟ್ ಮಾಡಿರೋಂಥ ಒಳ್ಳೆ ರೆಸಿಪಿ. ಇದನ್ನು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.